ಸುಮ್ನೆ ಏನೇನೋ ಯೋಚಿಸ್ಬೇಡ. ವ್ರತ ಆಗೋಯ್ತಲ್ವಾ, ರಾತ್ರಿ ಶೋಭನೂ ಆಗೋದ್ರೆ ಆಗ ಯಾರು ಏನೂ ಮಾಡಕ್ಕಾಗಲ್ಲ. ಊರ್ಮಿಳಾ, ನಾನ್ ನೋಡಿದ್ದು ಶ್ರೇಯಾನೇ, ಆದ್ರೆ ಇಷ್ಟು ಬೇಗ ಮುಸ್ಕಲ್ಲಿ ಹೇಗ್ ಬಂದ್ಲು ಅಂತ ಗೊತ್ತಾಗ್ಲಿಲ್ಲ. ಹೇಳಿದ ಕೆಲ್ಸನ ಹೇಗೂ ಸರಿಗ್ ಮಾಡಕ್ ಬರಲ್ಲ. ಯಾರನ್ನ ನೋಡ್ತಿದೀವಿ ಅಂತ ಏನಾದ್ರೂ ಗೊತ್ತಾಗ್ಬೇಕಲ್ಲ. ದೇಹ ಮಾತ್ರ ಬೆಳೆಸ್ಕೊಂಡ್ರೆ ಏನು ಉಪಯೋಗ ಹೇಳು? ಯಾರಿಗ್ ಬೈತಾ ಇದೀಯ ಊರ್ಮಿಳಾ? ಅಲ್ಲಿ ಯಾರು ಇಲ್ಲ. ಬಯಸ್ಕೊಳ್ಳೋದಕ್ಕೆ ನಿನಗೆ ಹೇಗೂ ನಾಚಿಕೆ ಇಲ್ಲ, ಆದ್ರೆ ಮುಖ ನೋಡಿ ಬೈಯೋಕೆ ನನಗೆ ಅಮ್ಮ ಅಮ್ಮ, ಊರ್ಮಿಳಾ ಯಾಕೆ ನಂಬ್ತಾ ಇಲ್ಲ? ನಾನ್ ನೋಡಿದ್ದು ಶ್ರೇಯಾನೇ. ನಿನ್ ಮಾತ್ ನಂಬಿದ್ರೆ ನನ್ಗೂ ತಲೆ ಕೆಟ್ಟಿದೆ ಅಂತ ಅನ್ಕೋತಾಳೆ. ಇನ್ನೊಂದ್ಸಲ ಹೇಳೋಕ್ ಮುಂಚೆ ಸರಿಯಾಗಿ ಆಧಾರ ಇಟ್ಕೊಂಡು ಹೇಳು. ನಿಜಾನೇ, ಇನ್ಮೇಲೆ ಏನ್ ಹೇಳಿದ್ರು ಆಧಾರ ಇಟ್ಕೊಂಡೇ ಹೇಳಬೇಕು. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರದೆ ಹೋಯ್ತಲ್ವಾ? ಈ ಸಲ ತೋರಿಸ್ತೀನಿ. ಗುರುಗಳೇ, ನಮ್ಮ ಚಿಕ್ಕ ಸೊಸೆ ಬಂದ ಮೇಲೆ ಈ ತಲೆಮಾರಿಗೆ ನಮ್ಮ ಕುಟುಂಬ ಪರಿಪೂರ್ಣ ಆಗಿದೆ. ತಲತಲಾಂತರದಿಂದ ನಮ್ಮ ಕುಟುಂಬದವ್ರು ಮಾಡ್ತಿರೋ ಸೇವೆಗಳ ಬಗ್ಗೆ ಎಲ್ರಿಗೂ ಗೊತ್ತಾಗೋ ರೀತಿ ನಿಮ್ಮ ಮಾತುಗಳಿಂದನೇ ಹೇಳಿ. ಖಂಡಿತ ಹೇಳ್ತೀನಿ ದಶರಥ, ಖಂಡಿತವಾಗ್ಲು. ನಿಮ್ಮ ವಂಶ ತಲತಲಾಂತರದಿಂದ ಮಾಡ್ತಿರೋ ಸೇವೆ ಆಗ್ಲಿ, ದಾನ ಧರ್ಮದ ಬಗ್ಗೆ ಆಗ್ಲಿ ಎಲ್ರಿಗೂ ಗೊತ್ತಿದೆ. ಪ್ರತಿ ಪಟ್ಟಣದಲ್ಲಿ ವೃದ್ಧರಿಗೆ, ಅನಾಥರಿಗೆ ಆಶ್ರಮಗಳು, ನಿತ್ಯ ಅನ್ನದಾನ ಸೇವೆ, ಅಂಗವಿಕಲರಿಗೆ ಉಚಿತ ಚಿಕಿತ್ಸೆ, ಗುಡಿ ಗೋಪುರಗಳು, ಗೋಶಾಲೆಗಳು, ಹೀಗೆ ಹೇಳ್ತಾ ಹೋದರೆ ಇನ್ನೂ ಅದೆಷ್ಟೋ. ಈ ಕೆಲಸಗಳನ್ನೆಲ್ಲ ನಿಭಾಯಿಸ್ತಾ ಇರುವ ಸೇವಾ ಟ್ರಸ್ಟಿನ ಒಟ್ಟಾರೆ ಆಸ್ತಿಯ ಬೆಲೆ ನೆನ್ನೆಗೆ 32,000 ಕೋಟಿ. ಕೋಟಿನ? ಅಷ್ಟೊಂದು ದುಡ್ಡನ್ನ ಜನರಿಗೋಸ್ಕರ ಇಟ್ಟಿದಾರ? ಈ ಕುಟುಂಬದ ಹೊಸ ಸದಸ್ಯ ಆಗಿರುವ ಕಾರಣ ಮುಖ್ಯವಾಗಿ ಈ ವಿಷಯನೆಲ್ಲ ನೀನೇ ತಿಳ್ಕೋಬೇಕಾಗಿರೋದಮ್ಮ. ಯಾಕೆ ಅಂದ್ರೆ ಈ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಆಸ್ತಿ ಬೆಲೆಗಿಂತ ಜವಾಬ್ದಾರಿ ಬೆಲೆಯನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅಕ್ಕ, ಇವೆಲ್ಲ ನಿನಗೆ ಹೇಳ್ತಿರೋದು. ಯಾಕಂದ್ರೆ ನೀನೇ ಮನೆಗೆ ಚಿಕ್ಕ ಸೊಸೆ ಅಲ್ವಾ, ಅದಕ್ಕೆ. ನೀನು ಸುಮ್ಮನೆ ಇರು ಮಾರುತಿ. ಇವಾಗ ಅವ್ರ ಕಣ್ಣಿಗೆ ಬೀಳ್ತಿರೋ ಹಾಗೆ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ಏನೇನೋ ಮಾತಾಡ್ತಿದ್ಯಲ್ಲ.
ನಾನು ಏನೇನೋ ಮಾತಾಡ್ತಿಲ್ಲ ಅಕ್ಕ. ತಾಳಿ ಕಟ್ಟಿಸ್ಕೊಂಡಿದ್ ನೀನು, ಇವತ್ ಪೂಜೆ ಮಾಡಿದ್ದು ನೀನು. ಅಂದ್ರೆ ನೀನೇ ತಾನೆ ಈ ಮನೆಗೆ ಸೊಸೆ. ನೀನೇ ತಾನೆ ತಿಳ್ಕೊಬೇಕಾಗಿರೋದು. ನಿನ್ ಬಾಯಿ ಮುಚ್ಕೊಂಡಿರು. ದಶರಥ, ಸೇವೆ ಸ್ವಾರ್ಥಕ್ಕೆ ಗುರಿಯಾಗಬಾರದು. ಅದಕ್ಕೆ ಈ ಸೇವೆಯ ಕೆಲಸಗಳೆಲ್ಲ ಯಾವಾಗಲೂ ನಿಸ್ವಾರ್ಥದಿಂದ ಯೋಚನೆ ಮಾಡುವವರ ಕೈಯಲ್ಲೇ ಆಗಬೇಕು. ಆದ್ದರಿಂದ ನಿನ್ನ ನಂತರ ಇದಕ್ಕೆ ಸರಿಯಾದ ವಾರಸುದಾರನ್ನ ಈಗಲಿಂದನೇ ಹುಡುಕೋದು ಒಳ್ಳೇದು. ಖಂಡಿತ ಗುರುಗಳೇ, ನಮ್ಮ ಮನೆಯವ್ರ ಜೊತೆ ಎಲ್ಲ ಮಾತಾಡಿ ವಾರಸ್ದಾರ ಯಾರು ಅಂತ ನಿಮಗೆ ತಿಳಿಸ್ತೀವಿ. ಇದಕ್ಕೆ ಮತ್ತೆ ಚರ್ಚೆ ಯಾಕಣ್ಣ? ಬುದ್ಧಿವಂತ, ಓದಿರೋನು, ಒಳ್ಳೆ ಮನ್ಸಿರೋನು ಮುಂದಿನ ವಾರಸ್ದಾರ ನಮ್ಮ ದೇವಾಂಶೆ. ಎಲ್ಲ ಅಪ್ಪಂದ್ರು ತನ್ನ ಮಕ್ಕಳ ಬಗ್ಗೆ ಯೋಚಿಸ್ತಾರೆ, ಈ ನಮ್ಮಪ್ಪ ಒಬ್ಬನ್ನ ಬಿಟ್ಟು. ಈಗಲೇ ಈ ಮನೇಲಿ ನನಗೆ ಅಧಿಕಾರ ಇಲ್ಲ. ಇವಾಗ ಇದನ್ನು ಕಳ್ಕೊಂಡ್ರೆ ಈ ಮನೇಲಿದ್ರೂ ಇಲ್ದಿರೋ ಹಾಗೆ. ನನ್ನ ಗಂಡ ಸರಿಗಿದ್ದಿದ್ರೆ ಎಲ್ಲ ಅಧಿಕಾರನೂ ಇವತ್ತು ನನ್ನ ಕೈಲಿರ್ತಿತ್ತು. ಆದರೂ ಅಷ್ಟು 1000 ಕೋಟಿ ಆಸ್ತಿನ ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು. ನೀವು ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ದೇವಾಂಶ್ ಇದಕ್ಕೆ ಯೋಗ್ಯವಾದವನು ಡ್ಯಾಡ್. ಈ ವಿಷಯದಲ್ಲಿ ಇಲ್ಲಿ ಯಾರಿಗೂ ಯಾವ ರೀತಿಯ ಅಭ್ಯಂತರನೂ ಇಲ್ಲ. ಯಾಕಿಲ್ಲ? ಅಭ್ಯಂತರ ಇದೆ ಅಂತ ಹೇಳಿದ್ರು ನೀವು ಒಪ್ಕೊಳ್ಳಲ್ವಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಏನೋ ಒಂದು ಮಾಡಬೇಕು. ಅಷ್ಟು 1000 ಕೋಟಿನೂ ನನ್ನ ಕೈವಶ ಆಗಬೇಕು. ಅದು ಹಾಗಲ್ಲ ಕಣೋ ಲಕ್ಕಿ. ಅವನಿನ್ನೂ ಚಿಕ್ಕವನು. ಈಗ ಅಮೆರಿಕಾಯಿಂದ ಬಂದಿದ್ದಾನೆ. ಮದುವೆ ಆಗಿ ಇನ್ನೂ ಒಂದಿನನೂ ಆಗಿಲ್ಲ. ಕನಿಷ್ಠ ಪಕ್ಷ ಅವನ ಮನ್ಸಲ್ಲಿ ಏನಿದೆ ಅಂತ ಕೇಳ್ಬೇಕಲ್ವಾ? ಅದಕ್ಕೇನಂತಣ್ಣ, ಈಗಲೇ ಕೇಳಿದ್ರಾಯ್ತು. ದೇವಾಂಶ್, ನಿನಗೇನು ಅಭ್ಯಂತರ ಇಲ್ಲ ತಾನೆ? ದೊಡ್ಡೋರು ಹೇಗೆ ಹೇಳ್ತಿರೋ ಹಾಗೆ.